ಮನೆ ಕೆಲಸ ಮಾಡ್ತೀನಿ, ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಅಂತ ದೊಡ್ಡದಾಗಿ ಹೇಳಿದ್ಲಲ್ಲಮ್ಮ ಮಹಾರಾಣಿ. ಈಗೇನು ಮಾಡಿದಾಳೆ? ಹಾದಿ ಬೀದಿ ಸುತ್ತಕ್ಕೆ ಹೋಗಿದ್ದಾಳೆ. ಇದನ್ನು ಯಾರಾದರೂ ಜವಾಬ್ದಾರಿ ಅಂತಾರೇನಮ್ಮ? ನೀನೇನೇ ಹೇಳು, ಶ್ರೀಮಂತಿಗೆ ಮದ ಅವಳಿಗೆ, ಅದಕ್ಕೆ ಹಾಗೆಲ್ಲ ಮಾಡ್ತಾಳೆ. ದನ ಸೊಪ್ಪಲ್ಲಿ ಹುಳ ಜಾಸ್ತಿ ಇದೆ, ನೋಡ್ಕೊಂಡು ಬಿಡ್ಸು. ಮಾತಾಡ್ತಾ ಮಾತಾಡ್ತಾ ಹಂಗೆ ಹಾಕ್ಬಿಟ್ಟಿಯೆ. ಅದಿರ್ಲಿ, ಇಲ್ಲಿ ಕೇಳಮ್ಮ, ನಾವು ಬಡವರೇ ಇರ್ಬೋದು, ಆದ್ರೆ ನಮಗೆ ಮರ್ಯಾದೆ ಇಲ್ವೇನಮ್ಮ? ನೀನೇನೇ ಹೇಳು, ಆ ಶ್ರಾವಣಿ ಮನೆಗೆ ಬಂದಾಗಿಂದ ನಮ್ಮ ಮನೆ ವಾತಾವರಣನೇ ಸರಿ ಇಲ್ಲ. ದನ, ನಿನಗೆ ಎಷ್ಟು ಕೋಪ ಇದೆಯೋ ಅವ್ರ ಮೇಲೆ, ಅದಕ್ಕಿಂತ ಹೆಚ್ಚಾಗಿ ನನಗಿದೆ. ಹಾಗನ್ಬಿಟ್ಟು ನಾವು ಮಾಡಬೇಕಾಗಿರೋ ಕೆಲಸನ ಸರಿಗೆ ಮಾಡದೇ ಇರಬಾರ್ದು. ನಮ್ಮ ಕೆಲಸನ ನಾವು ಸರಿಗೆ ಮಾಡಬೇಕು. ಸರಿಗೆ ನೋಡ್ಬಿಡ್ಸು. ಲೇ ಸುಂದರ ದರಿದ್ರ, ಏನ್ ಮಮ್ಮಿ? ಈ ವಿಶಾಲವಾದ ಅಕ್ಷಿ ಕ್ಯಾಸೆಟ್ ಕಿರುವಾಗ್ತಾ ಇದ್ದಾಳೆ ಅಂತ ಅನ್ನಿಸ್ತೀವೇನೋ? ನನಗೂ ಹಾಗೆ ಅನ್ನಿಸ್ತಾ ಇದೆ ಮಮ್ಮಿ. ಈ ಅತ್ತೆನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆ. ನಮ್ಮ ಅತ್ತೆ ಈ ಕಡೆಗಿದ್ದಾಳೋ ಆ ಕಡೆಗಿದ್ದಾಳೋ ಗೊತ್ತಾಗ್ತಿಲ್ವಲ್ಲ. ಅದೇನು ಹಿಂಗನ್ನೋದ್ರಲ್ಲಿ ಕಂಡಿಡ್ತೀನಿ ನಾನು. ಬೇಡ ನೋಡೋಣ ದರಿದ್ರ. ವಿಸಲು ಸೊಪ್ಪು ಬಿಡಿಸ್ತಿದ್ಯೆ? ನೋಡ್ತಾ ಇದ್ದೀರಲ್ಲ, ನನ್ನ ಸೊಸೆ ಹೇಳಿದ್ದು ಕರೆಕ್ಟ್ ಅಲ್ವಾ? ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ, ಆದ್ರೆ ಬೆಳೆದ ಬಡವರ ಮಕ್ಕಳನ್ನ ತುಳಿಬೇಕು ಅಂತಾನೆ ಈ ಮನೆಗೆ ವಕ್ರಿಸ್ಕೊಂಡಿದ್ದಾಳಲ್ಲ ಆ ಮಹಾರಾಣಿ. ನಮ್ಮ ಶ್ರೀವಲ್ಲಿನ ಮದುವೆ ಮಾಡ್ಕೊಂಡಿದ್ರೆ ಕಾರ್ತಿಕೇಯನಿಗೆ ಎಷ್ಟು ಚೆನ್ನಾಗಿರ್ತಿತ್ತು ಈ ಮನೆ. ಮನೆ ನಂದ ಗೋಕುಲ ತರ ಇರ್ತಿತ್ತು. ನಗು, ಖುಷಿ, ಸಂಭ್ರಮಕ್ಕೆ ಕಡಿಮೆನೇ ಇರ್ತಾ ಇರ್ಲಿಲ್ಲ. ಎಲ್ಲ ನಮ್ಮ ಸಂಸಾರ ಆನಂದ ಸಾಗರ ಅಂತ ಕೇಳಾಡ್ತಿರ್ಬೋದಾಗಿತ್ತು. ಆದ್ರೆ ಈಗ ನೋಡು, ಬರೀ ಗಲಾಟೆ, ಜಗಳ, ದಿನ ಯಾವ್ದಾದ್ರು ಒಂದು ವಿಷಯ ಹತ್ಕೊಂಡು ಯಪ್ಪ ಉರಿತಿರತ್ ಮನೆ. ಮಮ್ಮಿ, ಆ ಶ್ರೀವಲ್ಲಿ ಬಂಗಾರ ಬಂಗಾರ ಮಮ್ಮಿ. ಆ ಬಂಗಾರ ತಗೊಂಡು ಹೋಗಿ ಯಾಕೆ ಕಾಗೆ ಬಂಗಾರ ಹೋಲಿಸ್ತೀಯ? ಈ ಶ್ರಾವಣಿ ಶ್ರೀಮಂತರ ಮನೆಗೆ ಮಗಳಾಗೋದಕ್ಕಷ್ಟೇ ಲಾಯಕು, ಬಡವ್ರ ಮನೆಗೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ. ಅಲ್ಲ ವಿಶಾಲವಾದ ಅಕ್ಷೆ, ನಿನಗೂ ಮತ್ತೆ ಈ ಧನಲಕ್ಷ್ಮಿಗೂ ಇಬ್ಬರಿಗೂ ಆ ಶ್ರಾವಣಿ ಕಂಡ್ರೆ ಆಗಲ್ಲ. ಅಂದಮೇಲೆ ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು ಅಲ್ವಾ, ಆದಷ್ಟು ಬೇಗ. ಈ ಮನೇಲಿ ಎಲ್ಲರಿಗೂ ನನ್ನ ಭಯ ಅಲ್ದಾರಂಗಾಗ್ಬಿಟ್ಟಿದೆ. ಪೂಜೆ ಪುನಸ್ಕಾರ ಏನಿಲ್ಲ, ಕೆಲಸ ಇಲ್ಲದೆ ಮಾತಾಡ್ಕೊಂಡು ಕಾಲ ಹರಣ ಮಾಡಿದೆ. ನಾನು ಸುಮ್ಮನೆ ಬಿಟ್ಬಿಡ್ತೀನ. ಅಮ್ಮ ಹೇಳಿ ತಿಳಿತೀನ್ರಿ. ನಿಮ್ಮಮ್ಮನ ಅಲ್ಲ ರೀ, ತಾಯಿ, ಆ ತಾಯಿ. ಹೋಗ್ರಿ, ಮುಂದೆ ಹೋಗಿ ಕೈ ಮುಗಿರಿ. ಅಮ್ಮ, ತಾಯಿ, ಮಹತಾಯಿ, ನೀನು ಯಾರಮ್ಮ? ಪ್ಲೇಗ್ ಮಾರಮ್ಮನ, ಕರೋನಾ ಮಾರಮ್ಮನ, ಗಂದಿ ಮಾರಮ್ಮನ? ನಮ್ಮಮ್ಮನ ಮೈ ಮೇಲೆ ಯಾವತ್ತೂ ದೇವತೆ ಬಂದಿರಲಿಲ್ಲ. ಈಗ ಬಂದಿದೆ ಅಂದ್ರೆ ನಮ್ಮ ಮನೆಗೆ ಏನೋ ಒಳ್ಳೇದಾಗತ್ತೆ ರೀ. ಹೌದಾ? ಹೌದೌದು, ನನಗಂತೂ ಒಳ್ಳೇದಾಗತ್ತೆ. ನನ್ನ ಹೆಸರು ಗೊತ್ತಿದೆ. ಸದ್ಯ ನಾನು ಸಿಟ್ಟು ಮಾಡ್ಕೊಂಡಿದ್ದೆ ಅನ್ನೋದು ಎಲ್ರಿಗೂ ಮರ್ತೋಯ್ತು. ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಈ ಥರ ನಡ್ಕೊಂಡ್ಬಿಟ್ಟೆ. ನನ್ನ ಮನೆ ನೆಮ್ಮದಿನ ನೀನೇ ಕಾಪಾಡಬೇಕು ನನ್ನ ತಾಯಿ ಜಗನ್ಮಾತೆ. ರೀ, ಅಮ್ಮನ ಮೈ ಮೇಲೆ ದೇವತೆ ಬಂದಿದ್ದಕ್ಕೆ ಸುಸ್ತಾಗಿ ಬಿದ್ಬಿಟ್ಟಿದ್ದಾಳೆ. ಕರ್ಕೊಂಡೋಗಿ ಒಳಗಡೆ ಮಲಗ್ಸಾಣ ಬನ್ರಿ. ಇವ್ರ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಮುಂದೆ ಇಲ್ಲಿ ನಡಿಬಹುದು ಅಂತ. ವೀರು, ರಿಜಿಸ್ಟ್ರೇಷನ್ಗೆ ಟೈಮ್ ಆಗ್ಲಿಲ್ವಾ? ಅದು ಲಾಯರ್ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸರ್ ನಮಸ್ತೆ. ನಮಸ್ತೆ. ಇಲ್ಲೇ ನಿಂತಿದ್ದೀರಲ್ಲ, ಒಳಗೆ ಬನ್ನಿ. ಪರವಾಗಿಲ್ಲ,
ನಾನು ನನ್ನ ಪರ್ಸನಲ್ ಕೆಲಸಕ್ಕೆ ಬಂದಿದ್ದೀನಿ, ಜನಪ್ರತಿನಿಧಿ ಆಗಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ತಿರೋ ಹಾಗೆ ನನಗೂ ಆಗಲಿ. ನಾನು ನನ್ನ ಸ್ಲಾಟ್ ಬರೋವರೆಗೂ ಕಾಯ್ತೀನಿ. ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನಿಮ್ಮಂಥ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ತುಂಬ ಅಪರೂಪ. ಈ ನಿಮ್ಮ ಸಿಂಪ್ಲಿಸಿಟಿನೇ ಜನಗಳಿಗೆ ಇಷ್ಟ ಆಗಿರೋದು. ನಾನು ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ವಾ? ಹಾಂ, ಯಜಮಾನ್ರೆ, ಒಂದು ನಿಮಿಷ. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಸಮಯ ಕಡಿಮೆ ಇದೆ, ಇದು ಸರ್ಕಾರಿ ಕೆಲಸ. ನಮಗೋಸ್ಕರ ಅವ್ರು ಕಾಯೋಕ್ಕಾಗಲ್ಲ, ಕಾಯಿಸೋದು ಚೆನ್ನಾಗೂ ಇರಲ್ಲ. ಮಾತಾಡೋದೇನಿದ್ರು ಆಮೇಲೆ ಬನ್ನಿ ಒಳಗಡೆ. ಗೊತ್ತಾಗಬೇಕಾಗಿರೋ ಸತ್ಯ ಸ್ವಲ್ಪ ತಡವಾಗಿ ಗೊತ್ತಾಗ್ತಿದೆ. ಆಫೀಸಿಂದ ಆಚೆ ಎಲ್ಲ ಡ್ರಾಮಾ ಮುಗಿದೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಇದೆಲ್ಲ ಆಫೀಸ್ ಒಳಗಡೆನೇ ನಡಿಬೇಕು ಅಂತಿತ್ತು ಅನ್ಸುತ್ತೆ.